ಹೆಲೋ ವೀಕ್ಷಕರೇ, ಹೇಗಿದ್ದೀರಾ? ನಮಸ್ಕಾರ. ಹೇಗಿತ್ತು ನನಗೆ ಬಿಗ್ ಬಾಸ್ ಸಂಚಿಕೆ? ಇವತ್ತು ಬೆಳಿಗ್ಗೆ ಬಿಸಿ ಬಿಸಿ ಪ್ರೊಮೋ ಬರ್ತಾ ಇದೆ. ದಿ ಗ್ರೇಟ್ ಗಿಲ್ಲಿ ನಟ ಬಿಗ್ ಬಾಸ್ ಮನೆಯ 14ನೇ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ. ಸತತ ಪ್ರಯತ್ನಗಳಿಂದ ಈ ವಾರ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ. ಅದು ಕೂಡ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಆಯ್ಕೆ ಅಲ್ಲ, ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಮನೆಯವರ ಆಯ್ಕೆಯಂತೆ. ಅತಿ ಹೆಚ್ಚು ಮತಗಳನ್ನು ಪಡೆದಿದ್ದು ಗಿಲ್ಲಿ ನಟ, ಸೆಕೆಂಡ್ ಅಶ್ವಿನಿ ಮೇಡಮ್ ಅವರು. ಅವರಿಬ್ಬರ ನಡುವೆ ಒಂದು ಕಾಂಪಿಟೇಷನ್ ಇತ್ತು. ಆ ಕಾಂಪಿಟೇಷನ್ ನಲ್ಲಿ ಗಿಲ್ಲಿ ನಟ ಗೆದ್ದು ಈ ವಾರ ಕ್ಯಾಪ್ಟನ್ ಆಗಿ ಆಗಿದ್ದಾರೆ. ಸೊ ಗಿಲ್ಲಿ ನಟ ಕ್ಯಾಪ್ಟನ್ ಆಗಿರೋದು ತುಂಬಾನೇ ಖುಷಿಯಾದ ವಿಚಾರ. ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ತಂಡ ಇಲ್ಲ ಒಂದಷ್ಟು PR ಟೀಮ್ಗಳು ಅಂತಾನೆ ಹೇಳಬಹುದು. ಅವುಗಳು ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ನಿನ್ನೆ ಏನು ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಮನೆಯವರು ಬಂದು ರೂಲ್ಸ್ ಅನ್ನ ಬ್ರೇಕ್ ಮಾಡಿ ಮನೆಯಿಂದ ಹೊರಗಡೆ ಹೋದ್ರು. ಸೊ ಆ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ ಇನ್ಯಾರನ್ನೋ ನೆಗೆಟಿವ್ ರೋಲ್ ಅಲ್ಲಿ ತೋರಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಆ ಪ್ರಯತ್ನ ಹೇಗಿದೆ ಅಂತ ಹೇಳಿದ್ರೆ, ಗಿಲ್ಲಿ ನಟ ಲಿವಿಂಗ್ ಏರಿಯಾದಲ್ಲಿ ಏನೋ ಕಸ ಗುಡಿಸ್ತಾ ಇರ್ತಾರೆ ನೈಟ್. ಸೊ ಅವಾಗ ರಘು ಸರ್, ರಕ್ಷಿತಾ ಶೆಟ್ಟಿ, ಸೂರಜ್ ಬೆಡ್ರೂಮ್ ಅಲ್ಲಿ ಮಾತಾಡ್ತಾ ಇರ್ತಾರೆ. ಮ್ಯಾಟರ್ ಏನಂತಂದ್ರೆ, ರಘು ಸರ್ ಹೇಳ್ತಾರೆ, ಓಕೆ ಗಿಲ್ಲಿ ನಟ ಇವತ್ತು ಮಲಗಲ್ಲ, ಅವನಿಗೆ ಕ್ಯಾಪ್ಟನ್ ಆಗ್ತಾ ಇದ್ದಾನೆ ಅಂತ. ಸೊ ಅವಾಗ ರಕ್ಷಿತಾ ಶೆಟ್ಟಿ ಹೇಳ್ತಾಳೆ, 4 ಓಟ್ ಬಿದ್ದಿದೆ, ಇನ್ನು 5 ಓಟ್, ಇನ್ನೊಂದು ಓಟ್ ಬಿದ್ರೆ ಅಷ್ಟೇ ಕ್ಯಾಪ್ಟನ್ ಅಂತ. ಸೊ ಅವಾಗ ರಘು ಸರ್ ಹೇಳ್ತಾರೆ, ಓಕೆ ಅವನಿಗೆ ಟಾಸ್ಕ್ ಆಡಿ ಕ್ಯಾಪ್ಟನ್ ಆಗ್ಲಿಕ್ಕೆ ಆಗುದಿಲ್ಲ ಅಂತ ಬಿಗ್ ಬಾಸ್ಗೆ ಗೊತ್ತಾಗಿದೆ ಅನ್ಸುತ್ತೆ. ಸೊ ಅದಕ್ಕೆ ಈ ರೀತಿಯ ಒಂದು ಟಾಸ್ಕ್ ಕೊಡ್ತಾ ಇದ್ದಾರೆ. ಆಗ ರಕ್ಷಿತಾ ಶೆಟ್ಟಿ ನಗಾಡ್ತಾರೆ. ನಗಾಡಿ ಹೈಫೈ ಕೊಟ್ಟು ಇಲ್ಲ ಅಂತಾರೆ. ಇಲ್ಲ ಅಂದ್ರೆ ಏನರ್ಥ? ಅವರ ಮಾತಿಗೆ ಸಹಮತ ಇಲ್ಲ ಅಂತ ಅರ್ಥ. ನೆಗೆಟಿವ್ ಸ್ಪ್ರೆಡ್ ಮಾಡೋರಿಗೆ ಅರ್ಥ ಆಗ್ಲಿ. ಇಲ್ಲ ಅಂತ ಹೇಳಿದ್ರೆ ಹೌದು ಅಂತ ಅರ್ಥ ಅಲ್ಲ ಮಾರ್ರೆ. ಇಲ್ಲ ಅಂತ ಹೇಳಿದ್ರೆ ಅಲ್ಲ, ಅವರ ಮಾತಿಗೆ ಸಹಮತ ಇಲ್ಲ ಅಂತ. ಸೊ ಈ ನೆಗೆಟಿವ್ ಸ್ಪ್ರೆಡ್ ಮಾಡೋರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವಳು ಹೈಫೈ ಕೊಡೋದನ್ನ ಮಾತ್ರ ಅಲ್ಲಿವರೆಗೂ ಕಟ್ ಮಾಡಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಮುಂದೆಯಿಂದ ಮಾತಾಡೋ ಒಂದು ಶತ್ರುವನ್ನಾದ್ರೂ ಕೊಡಪ್ಪ, ಹಿಂದೆಯಿಂದ ಮಾತಾಡುವಂತಹ ಈ ರೀತಿಯ ಫ್ರೆಂಡ್ಸ್ ಅನ್ನ ಕೊಡ್ಬೇಡ ಅಂತ. ಅಂತವ್ರಿಗೆ ಒಂದೇ ಮಾತು, ಏನ್ ಗೊತ್ತಾ, ಗಿಲ್ಲಿ ನಟನ ಬಗ್ಗೆ ಕಾಮಿಡಿ ಮಾಡ್ತಾ ಇರೋದು ಸಹಜ. ಗಿಲ್ಲಿ ನಟ ಕೂಡ ಈ ರೀತಿ ಕಾಮಿಡಿಯನ್ನ ಪಂಚನ ಮಾಡ್ತಾರೆ, ರಘು ಸರ್ ಕೂಡ ಪಂಚನ ಮಾಡ್ತಾರೆ. ಸೊ ಅವರಿಬ್ಬರು ಕೂಡ ಕಾಮಿಡಿ ಮಾಡುವಾಗ ಇಲ್ಲ ಏನಾದ್ರೂ ಡೈಲಾಗ್ ಹೊಡೆಯುವಾಗ ಸ್ಟಾರ್ಟಿಂಗ್ ಅಲ್ಲಿ ಅವರಿಗೆ ಸಪೋರ್ಟ್ ಆಗಿ ನಗಾಡೋದು ಇದೇ ರಕ್ಷಿತಾ ಶೆಟ್ಟಿ. ಅದಕ್ಕೋಸ್ಕರನೇ ರಕ್ಷಿತಾ ಶೆಟ್ಟಿ ಸೀಕ್ರೆಟ್ ರೂಮ್ಗೆ ಹೋದಾಗ ಅವರಿಬ್ಬರಿಗೂ ಬೋರಿಂಗ್ ಆಗಿರೋದು. ಅಂದ್ರೆ ರಕ್ಷಿತಾ ಶೆಟ್ಟಿ ಸೀಕ್ರೆಟ್ ರೂಮ್ಗೆ ಹೋದ ನಂತರ ಅಲ್ಲಿ ಏನು ಮನೆಯೊಳಗಡೆ ಅವ್ರೇನ್ ಕಾಮಿಡಿ ಮಾಡ್ತಾ ಇದ್ರು, ಆ ಕಾಮಿಡಿಗೆ ತುಂಬಾ ಜನ ನಗಾಡ್ತಾನೆ ಇರ್ಲಿಲ್ಲ. ಅಂದ್ರೆ ಸ್ಟಾರ್ಟಿಂಗ್ ಒಂದು ನಗು ಬರ್ಬೇಕು, ಯಾವ ಕಾಮಿಡಿಗಾದ್ರು ಯಾವ ಪಂಚಿಗಾದ್ರು. ಸೊ ಅದನ್ನ ರಕ್ಷಿತಾ ಶೆಟ್ಟಿ ಮಾಡ್ತಾ ಇದ್ರು, ಅವಾಗ ಒಂದು ಕಿಕ್ ಸಿಗೋದು. ಸೊ ಅದು ಗಿಲ್ಲಿ ನಟ ಮಿಸ್ ಮಾಡ್ತಾ ಇದ್ರು. ರಕ್ಷಿತಾ ಶೆಟ್ಟಿ ಹೈಫೈ ಕೊಡೋದು, ನಗಾಡೋದು, ಇಲ್ಲ ಹೌದು ಅನ್ನೋದು, ಅದೆಲ್ಲ ಅವಳ ಸ್ಟಾರ್ಟಿಂಗ್ ಟ್ರಬಲ್ ಅಷ್ಟೇ. ಆ ನಂತರ ಅವ್ಳು ಕ್ಲಾರಿಟಿ ಕೊಡ್ತಾ ಹೋಗ್ತಾಳೆ. ಬಟ್ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಕಾವ್ಯ ಮನೆಯವರು ಬಂದು ಮಾಡಿರುವಂತಹ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ ರಕ್ಷಿತಾ ಶೆಟ್ಟಿಯನ್ನ ವಿಲನ್ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಳ್ಳೆ ರೀತಿಯಲ್ಲಿ ಪ್ರಮೋಷನ್ ಮಾಡ್ರಪ್ಪ, ಯಾಕೆ ಇಲ್ಲದನ್ನೆಲ್ಲ ಎತ್ತಿ ಕಟ್ಟಿ ಇನ್ನೇನೋ ಮಾಡೋ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ. ಎಲ್ರು ಸ್ಪರ್ಧಿಗಳೇ, ಇಲ್ಲ ಅಂತಲ್ಲ. ಬಟ್ ಕಾವ್ಯ ಮನೆಯವರು ಮಾಡಿದ ತಪ್ಪೇ ಅಲ್ವಾ? ಈವನ್ ರಕ್ಷಿತಾ ಮನೆಯವರು ಆ ತಪ್ಪು ಮಾಡಿದ್ರೆ ತಪ್ಪೇ. ಈಗ ಕಾವ್ಯ ಮನೆಯವರು ಆ ರೀತಿ ಹಿಂಟು ಬಿಟ್ಟು ಕೊಡೋದು, ಫಸ್ಟ್ ಒಂದು ಬಿಗ್ ಬಾಸ್ ಅವರು ವಾರ್ನಿಂಗ್ ಕೊಟ್ಟಿರ್ತಾರೆ, ಮನೆಯ ಹೊರಗಿನ ವಿಚಾರ ಇಲ್ಲ ಅವರ ಆಟಕ್ಕೆ ಪರಿಣಾಮ ಬೀರುವಂತಹ ವಿಚಾರವನ್ನ ನೀವು ಚರ್ಚೆ ಮಾಡಬಾರ್ದು ಅಂತ. ಮತ್ತು ಕೂಡ ನೀವು ಚರ್ಚೆ ಮಾಡ್ತೀರಾ, ನಾಮಿನೇಷನ್ ಪ್ರಕ್ರಿಯೆಯನ್ನು ಮಾತಾಡ್ತೀರಾ. ಅಲ್ಲಿ ಕಾವ್ಯ ಅವರ ಅಮ್ಮ ಬಂದ್ಬಿಟ್ಟು ನಿನ್ ಗಿಲ್ಲಿಯನ್ನ ಅಣ್ಣ ಅಂತ ಕರಿಬೇಡ ಅಂತಾರೆ. ಏನ್ ಮಾತು ಸರ್. ಸೊ ಇದೆಲ್ಲ ಏನನ್ನ ಬಿಟ್ಕೊಡ್ತಾ ಇದೆ? ನೀನ್ ಅವನನ್ನ ನಾಮಿನೇಷನ್ ಮಾಡಬಾರ್ದು, ಇಲ್ಲ ನೀ ಅವನನ್ನ ಅಣ್ಣ ಅಂತ ಕರಿಬಾರ್ದು, ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಬೇರೆ ಲೆವೆಲ್ ಅಲ್ಲಿ ಹೋಗ್ತಾ ಇದೆ. ಯಾವ ರೀತಿ ಹಿಂಟ್ ಕೊಡ್ತಾ ಇದ್ದಾರೆ ಅಂತ ಬಿಗ್ ಬಾಸ್ ಅವ್ರಿಗೂ ಗೊತ್ತಾಗಿದೆ. ಸೊ ಈ ಹಿಂಟ್ ಕೊಡ್ತಾ ಇರೋದು ಕಾವ್ಯ ಮನೆಯವರಾಗಿದ್ರಿಂದ ಇವಾಗ ಹಲವಾರು ಜನ ಅವರ ಪರವಾಗಿ ಮಾತಾಡ್ತಾ ಇದ್ದಾರೆ. ಈವನ್ ಆ ಜಾಗದಲ್ಲಿ ಇನ್ನೇನಾದ್ರು ರಕ್ಷಿತಾ ಶೆಟ್ಟಿಯ ತಾಯಿ ಇಲ್ಲ ಅಶ್ವಿನಿ ಮೇಡಮ್ ಅವರ ತಾಯಿ ಇರ್ತಿದ್ರೆ ಎಷ್ಟು ಉದ್ದದ ಬರಿತಾ ಇದ್ರು, ಎಷ್ಟು ಉದ್ದದ ನೆಗೆಟಿವ್ ಕಮೆಂಟ್ ಬರ್ತಾ ಇತ್ತು. ಇವಾಗ ಅಲ್ಲಿ ಅತಿ ಹೆಚ್ಚು ನೆಗೆಟಿವ್ ಆಗಿರೋದು ಅಶ್ವಿನಿ ಮೇಡಮ್ ಅವ್ರಿಗೆ. ಸೊ ಆ ರೀತಿ ಇರ್ತಿದ್ರೆ ಅಶ್ವಿನಿ ಮೇಡಮ್ ಅವರ ತಾಯಿ ಇಲ್ಲ ಅಟ್ಲೀಸ್ಟ್ ಮಗ ಆದ್ರೂ ಹೇಳ್ತಾ ಇದ್ರು, ಅಮ್ಮ ನೀನ್ ಈ ರೀತಿ ಮಾಡ್ಬೇಡ, ಅದ್ ನಿಂಗೆ ಹೊರಗಡೆ ತುಂಬಾ ನೆಗೆಟಿವ್ ಆಗಿದೆ. ಸೊ ಇನ್ನೊಂದು ರೀತಿಯಲ್ಲಿ ಹೋಗು, ಗಿಲ್ಲಿ ಅಣ್ಣನ ಜೊತೆ ಚೆನ್ನಾಗಿರು, ಹಂಗೆ ಹಿಂಗೆ ಅಂತೆಲ್ಲ ಮಾಡ್ತಾ ಇದ್ರಲ್ಲ. ಸೊ ಅವರಿಗೂ ಕೂಡ ಅದು ಅರ್ಥ ಆಗಿದೆ. ಅವರ ಆಟವನ್ನ ಅವ್ರು ಆಡ್ತಾ ಇದ್ದಾರೆ. ಆಟಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ. ಮನೆ ಒಳಗಡೆ ಏನು ಅವ್ರು ಕಚ್ಚಾಡ್ತಾ ಇದ್ದಾರೆ ಅದನ್ನ ಸರಿಪಡಿಸುವ, ಅವರ ನಡುವಿನ ವೈಮನಸ್ಸನ್ನು ಸರಿಪಡಿಸಿ ನಾವು ಹೋಗುವ. ಮತ್ತೆ ಉಳಿದಿರೋದು ಅವರ ಆಟ, ಅವರಿಗೆ ಬಿಟ್ಟು ಬಿಡುವ. ಆ ಕೆಲಸವನ್ನಷ್ಟೇ ಮನೆ ಮಂದಿ ಮಾಡ್ಬೇಕಿತ್ತು. ಬಟ್ ಕಾವ್ಯ ಅವರ ಮನೆಯವರು ಅದನ್ನು ಮಾಡಿಲ್ಲ. ಈವನ್ ನೀವು ಅಶ್ವಿನಿ ಮೇಡಮ್ ಅವ್ರ ಜೊತೆ ಜಗಳ ಆಡ್ತಾ ಇದ್ಯಾ, ಇಲ್ಲ ರಕ್ಷಿತನ್ ಜೊತೆ ಜಗಳ ಆಡ್ತಾ ಇದ್ಯಾ, ಇಲ್ಲ ಮನೆ ಮಂದಿಯವ್ರ ಜೊತೆ ನೀನ್ ಕಿತ್ತಾಡ್ತಾ ಇದ್ಯಾ, ಸೊ ಅದನ್ನ ಸರಿಪಡಿಸು, ನಿನ್ ಮಾತನ್ನ ಸರಿಪಡಿಸು. ಅಶ್ವಿನಿ ಮೇಡಮ್ ಅವ್ರಿಗೆ ಈ ರೀತಿ ಎಲ್ಲ ಮಾತಾಡಿದ್ಯಾ, ಅದನ್ನ ಸರಿಪಡಿಸು. ಇಲ್ಲ ಓವರ್ ಆಲ್ ಆಗಿ ಚೆನ್ನಾಗಿರು, ಈ ರೀತಿ ಜನರಲ್ ಆಗಿ ಕೊಟ್ಟು ಹೋಗ್ಬೋದಿತ್ತು. ಅವಾಗ ಯಾರಿಗೂ ತೊಂದರೆನೇ ಇರ್ಲಿಲ್ಲ. ಆದ್ರೆ ಅಷ್ಟು ನೀಟಾಗಿ ಅಲ್ಲಿ ಬಿಗ್ ಬಾಸ್ ಒಂದ್ಸಲ ವಾರ್ನಿಂಗ್ ಕೊಟ್ಟರು ಕೂಡ
ಗುಂಪಲ್ಲಿ ಬಂದ್ಬಿಟ್ಟು ನಾವೇನು ಮಾತಾಡೇ ಇಲ್ಲ ಅನ್ನೋ ರೀತಿಯಲ್ಲಿ ಪೋಟ್ರೆ ಮಾಡ್ತಾರೆ. ಅಲ್ಲಿ ಕಾವ್ಯ ಅವ್ರ ತಮ್ಮ ಬಂದ್ಬಿಟ್ಟು ಗಿಲ್ಲಿಗೆ ಹೇಳ್ತಾರೆ, ನೀವೇನೋ ಮಾತಾಡಿದ್ರು ಅನ್ಸುತ್ತೆ ಅದಕ್ಕೆ ಕೊಟ್ಟಿದ್ದು ಅಂತ. ಎಂತ ಪ್ರಳಯ ಅಂತ ಕಮಾರೆ. ಒಂದು ತಪ್ಪು ಮಾಡಿರೋದು, ಎರಡು ಮಾಡಿರೋ ತಪ್ಪನ್ನ ಮುಚ್ಚಿರೋದು, ಆಯ್ತಾ? ಅಂದ್ರೆ ಇದರಲ್ಲೇ ಅರ್ಥ ಆಗುತ್ತೆ ಎಷ್ಟು ಪ್ಲಾನ್ಡ್ ಆಗಿ ಅವ್ರು ಬಂದಿದ್ದಾರೆ. ಬೇರೆ ಯಾವುದೇ ಕುಶಲೋಪಚಾರಿ ಕೂಡ ತೋರಿಸಿಲ್ಲ. ಇನ್ ಕೇಸ್ ಇನ್ನೂ ನಮ್ಗೆ ಕೆಲವೊಂದಿಷ್ಟು ಡೌಟ್ಗಳಿದೆ, ಅಲ್ಲಿ ಬೇರೆ ಏನು ಮಾತುಕತೆ ನಡೆದಿದೆ ಅಂತ, ಬಟ್ ಅದೆಲ್ಲವನ್ನ ತೋರಿಸಿಲ್ಲ ಎಪಿಸೋಡ್ ಅಲ್ಲಿ, ಆಯ್ತಾ? ಅದಕ್ಕೋಸ್ಕರನೇ ಬಿಗ್ ಬಾಸ್ ಅವರು ಹೊರಗಡೆ ಕಳಿಸಿದ್ದಾರೆ. ಇನ್ನು ಕೆಲವೊಂದಿಷ್ಟು ಜನರ ಕಮೆಂಟ್ ಬರ್ತಾ ಇದೆ, ಮನೆಯವರನ್ನ ಕರೆಸಿ ಅವಮಾನ ಮಾಡಿದ್ರಿ, ಇನ್ನೇನು ಅದು ಇದು. ಬಿಗ್ ಬಾಸ್ ಅವರು ಮನೆ ಒಳಗೆ ಸ್ಪರ್ಧಿಗಳಿಗೆ ಏನಾದ್ರು ಆದ್ರೆ ಸ್ಟ್ಯಾಂಡ್ ತಗೋಲ್ಲ ಅವರು. ಇವಾಗ ಕಳೆದ ಸಲ ಅಶ್ವಿನಿ ಮೇಡಮ್ ಅವರು ಕಾವ್ಯ ಅವರ ಅಮ್ಮನಿಗೆ ಏನೋ ಹೇಳಿದ್ರು ಅಂತ ಹೇಳಿ ಅಲ್ಲಿ ಸ್ಟ್ಯಾಂಡ್ ತಗೊಂಡಿದ್ರು. ಅಶ್ವಿನಿ ಮೇಡಮ್ ಅವರಿಗೆ ಯಾವುದೇ ರೀತಿಯ ಸಮರ್ಥನೆ ಮಾಡ್ಲಿಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸಿರ್ಲಿಲ್ಲ. ಸೊ ಅಂತಹ ಬಿಗ್ ಬಾಸ್ ಅವರು ಮನೆ ಮಂದಿಯನ್ನ ಈ ರೀತಿ ಹೊರಗಡೆ ಕಲಿಸುವಾಗ ಅವರಿಗೆ ಯಾವ ರೀತಿ ನೆಗೆಟಿವ್ ಸ್ಪ್ರೆಡ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳಲ್ವಾ? ಮಾಡ್ಕೋತಾರೆ. ಬಟ್ ಒಂದು ಮೂಲ ನಿಯಮ ಅಂತ ಒಂದಿರುತ್ತೆ, ಒಂದು ಆಟಕ್ಕೆ ಒಂದು ಸ್ಟ್ರಕ್ಚರ್ ಅಂತ ಇರುತ್ತೆ. ಆ ಸ್ಟ್ರಕ್ಚರ್ಗೆ ಡ್ಯಾಮೇಜ್ ಮಾಡಿದಾಗ ಅವರಲ್ಲಿ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳಲೇಬೇಕು. ಸೊ ಆ ಶಿಸ್ತು ಕ್ರಮವನ್ನ ತೆಗೆದುಕೊಂಡಿದ್ದು. ಈಗ ಆ ಡ್ಯಾಮೇಜ್ ಅನ್ನ ಕವರ್ ಮಾಡ್ಲಿಕ್ಕೆ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ರಕ್ಷಿತಾ ಶೆಟ್ಟಿ ರಘುವಣ್ಣನನ್ನ ಬಳಸ್ಕೊತಾ ಇದ್ದಾರೆ. ಸೊ ಇದು ಜನ ನೋಡ್ತಾ ಇದ್ದಾರೆ ಅಷ್ಟೇ. ನಾನು ಇದನ್ನ ಯಾಕೆ ಹೇಳ್ಬೇಕು ಅಂತಿದ್ರೆ, ನಿನ್ನೆ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಇದೇ ವಿಡಿಯೋಗಳು ಹೋಗ್ತಾ ಇತ್ತು. ನಾನು ಮತ್ತೆ ಝೂಮ್ ಮಾಡಿ ನೋಡಿದೆ, ಮತ್ತೆ ಅಬ್ಸರ್ವ್ ಮಾಡಿ ನೋಡಿದೆ ಅಲ್ಲಿ ಏನ್ ನಡೀತು ಅಂತ. ಬಟ್ ಅದ್ಯಾವುದು ಕೂಡ ಆ ವಿಡಿಯೋ ಹಾಕಿದ್ರು ಕೂಡ ಅಲ್ಲಿ ಕಮೆಂಟ್ ಹಾಕೋರಿಗೆ ಅದು ಕಾಣಿಸ್ತಾನೆ ಇಲ್ಲ. ಅವರಿದೆ ಒಂದು ಕುರಿ ಮುಂದಕ್ಕೆ ಹೋದ್ರೆ ಇನ್ನು 4 ಕುರಿ ಹೋಗುತ್ತಲ್ಲ, ಅದೇ ರೀತಿ ಅಲ್ಲಿ ಪೋಸ್ಟ್ ಏನ್ ಹಾಕಿದ್ದಾರೆ ಅದರ ಪರವಾಗಿ ಕಮೆಂಟ್ ಆಗ್ತಾ ಹೋಗೋದು. ನಾನು ಮೊನ್ನೆ ಒಂದು ವಿಚಾರವನ್ನ ಗಮನಿಸ್ತಾ ಇದ್ದೆ ಸೂಕ್ಷ್ಮವಾಗಿ, ಅದು ಅಶ್ವಿನಿ ಮೇಡಮ್ ಅವರ ಬಗ್ಗೆ. ಗಿಲ್ಲಿ ನಟ್ನವರ ತಂದೆ ತಾಯಿ ಯಾವಾಗ ಮನೆ ಒಳಗಡೆ ಬಂದ್ರು, ಅಲ್ಲಿಂದ ಅವರು ಹೊರಗಡೆ ಹೋಗುವವರೆಗೂ ಅಶ್ವಿನಿ ಮೇಡಮ್ ಅವರು ಗಿಲ್ಲಿ ನಟ್ನ ತಂದೆಯ ಪಕ್ಕನೇ ಇರ್ತಾ ಇದ್ರು. ಅಂದ್ರೆ ಒಂಥರ ರೆಸ್ಪೆಕ್ಟ್ಫುಲ್ ಆಗಿ ಅಪ್ಪಾಜಿ ಅನ್ನೋದು, ಒಂಥರ ವಿಶೇಷವಾದ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ರು. ಅವಾಗ ನನ್ಗನ್ಸಿದ್ದು ಅಶ್ವಿನಿ ಮೇಡಮ್ ಅವರಿಗೆ ತಂದೆ ಅಂದ್ರೆ ತುಂಬಾನೇ ಇಷ್ಟ. ಸೊ ಅವರು ಗಿಲ್ಲಿ ನಟ್ನ ತಂದೆಯಲ್ಲಿ ಅವರ ತಂದೆಯನ್ನ ಕಾಣ್ಲಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಸೊ ಅದೆಲ್ಲ ಒಂಚೂರು ಕನೆಕ್ಟ್ ಆಯ್ತು ನನ್ಗೆ. ಅಂದ್ರೆ ಒಂಥರ ತುಂಬಾನೇ ಒಳ್ಳೆಯ ಫೀಲ್ ಅನ್ನ ಕೊಟ್ರು ಅನ್ಸುತ್ತೆ. ಅದಕ್ಕೋಸ್ಕರನೇ ಗಿಲ್ಲಿ ನಟ ವರ್ಸಸ್ ಅಶ್ವಿನಿ ಮೇಡಮ್ ಅವರಿಗೆ ಕ್ಯಾಪ್ಟನ್ಶಿಪ್ ಓಟ ಇದ್ರು ಕೂಡ, ಗಿಲ್ಲಿ ನಟ ಗೆದ್ರು ಕೂಡ, ಗಿಲ್ಲಿ ನಟ್ನಿಗೆ ತಿಲಕ ಇಟ್ಟಿದ್ದು ಇದೇ ಅಶ್ವಿನಿ ಮೇಡಮ್ ಅವರು. ಅಂದ್ರೆ ಅವ್ರಿಗೆ ಒಂಚೂರು ತುಂಬಾ ಆಪ್ತವಾಗಿದ್ರು ಅನ್ಸುತ್ತೆ. ಗಿಲ್ಲಿ ನಟ್ನ ತಂದೆ ತಾಯಿಯನ್ನು ನೋಡಿ, ಅದರಲ್ಲೂ ಗಿಲ್ಲಿ ನಟ್ನ ತಂದೆಯನ್ನು ನೋಡಿ ಅವರಿಗೆ ಅವರ ತಂದೆಯ ನೆನಪು ಬಂತು ಅನ್ಸುತ್ತೆ. ಇನ್ನು ರಘು ಸರ್ ಅವರ ಫ್ಯಾಮಿಲಿ ತುಂಬಾ ಜನ ಕಮೆಂಟ್ ಹಾಕಿದ್ರು, ಎಲ್ಲಾ ಗಂಡು ಮಕ್ಳು ಹತ್ತಿದ್ದಾರೆ, ಅಳಬಾರ್ದು ಹಂಗೆ ಹಿಂಗೆ ಅಂತ. ಏನ್ ಸರ್, ಗಂಡು ಮಕ್ಳಿಗೆ ಫೀಲಿಂಗ್ಸ್ ಇಲ್ವಾ? ಎಲ್ಲ ಗಂಡು ಮಕ್ಳಿಗೆ ಭಾವನೆಗಳೇ ಇಲ್ವಾ? ಕಣ್ಣೀರು ಬರಲ್ವಾ? ಏನ್ ಗೊತ್ತಾ, ಸಮಾಜದ ಒಂದು ಆಲೋಚನೆ ಇದೆ, ಗಂಡು ಅಳಬಾರ್ದು, ಯಾಕೆಂತ ಹೇಳಿದ್ರೆ ಗಂಡು ಸ್ಟ್ರಾಂಗು. ಸೊ ಆ ಒಂದು ಗೋಡೆಯನ್ನ ಕಟ್ಟಿಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರನೇ ಗಂಡು ಮಕ್ಳು ಹತ್ರ ಇಲ್ಲ, ಅವ್ರೇನೋ ಗಂಡು ಮಕ್ಳು ಡೌನ್ ಆದ್ರೆ ಒಂಥರ ನೋಡೋದೆಲ್ಲ ಮಾಡ್ತಾರೆ. ಗಂಡು ಮಕ್ಳಿಗೂ ಫೀಲಿಂಗ್ಸ್ ಇದೆ. ಸರ್ ಅವರು ಏನ್ ಮನೆ ಒಳಗಡೆ ಬರುವ ಮೊದಲು ಯಾವ ರೀತಿ ಇದ್ರು, ಅವ್ರು ಯಾವ ರೀತಿ ಅಟಿಟ್ಯೂಡ್ ತೋರಿಸ್ತಾ ಇದ್ರು, ಒಂದು ಕೆಲವೊಂದಿಷ್ಟು ತಪ್ಪುಗಳನ್ನು ಎಲ್ಲಾ ಸಂಸಾರಸ್ಥರು ತೋರಿಸುವ ತಪ್ಪೇ ಅದು. ಅವಾಗ ಗೊತ್ತಾಗಲ್ಲ, ಹೆಂಡತಿಯರಿಗೆ ಟೈಮ್ ಕೊಡ್ಬೇಕು, ಇಲ್ಲ ಮಕ್ಕಳಿಗೆ ಟೈಮ್ ಕೊಡ್ಬೇಕು, ಇಲ್ಲ ಕೆಲವೊಂದಿಷ್ಟು ಸಣ್ಣ ಪುಟ್ಟ ವಿಚಾರಕ್ಕೆ ನಾವು ಜಗಳ ಮಾಡೋದು, ಕೋಪ ಮಾಡ್ಕೊಳ್ಳೋದು, ಸಿಡುಕೋದೆಲ್ಲ ಹಾಕಿರ್ತೀವಿ. ಬಟ್ ಅವಾಗ ಅದು ಹೆಂಡತಿಯರು ಸಹಿಸ್ಕೋತಾರೆ, ಇಲ್ಲ ಮಕ್ಕಳು ಸಹಿಸ್ಕೋತಾರೆ, ಫ್ಯಾಮಿಲಿ ಅವರು. ಯಾವಾಗ ಅವರನ್ನೆಲ್ಲ ಬಿಟ್ಟು ಒಂದು ಮನೆ ಅಂತ ಬರುತ್ತೆ, ಇವಾಗ ಬಿಗ್ ಬಾಸ್ ಮನೆ ಅಂತ ಏನ್ ಬಂದಿರ್ತಾರೆ, ಅವಾಗ ಇಲ್ಲಿ ಯಾರು ಕೂಡ ನಮ್ಮವರಲ್ಲ, ನಮ್ಮವರು ಯಾರು, ಅವ್ರ ಜೊತೆಗೆ ನಾವ್ ಹೇಗಿದ್ವಿ ಅನ್ನೋ ರಿಯಲೈಸೇಷನ್ ಆಗ್ತದೆ. ಆ ರಿಯಲೈಸೇಷನ್ ಆಗಿರೋದು ರಘು ಸರಿಗೆ. ಅದಕ್ಕೋಸ್ಕರನೇ ಅವ್ರ ಹೆಂಡತಿಯನ್ನು ನೋಡುವಾಗ, ಮಗನನ್ನು ನೋಡುವಾಗ ಕಣ್ಣಲ್ಲಿ ನೀರು ಬಂತು. ನಲ್ಲಿ ನೀರೇ ಬರಬಾರ್ದು ಅಂತ ಹೇಳಿದ್ರೆ ಕಲ್ಲಾಗಿರ್ಬೇಕಷ್ಟೇ, ಮನುಷ್ಯನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ರಘು ಸರ್ ಅವರ ಫ್ಯಾಮಿಲಿ ತುಂಬಾ ಮೆಸೇಜ್ ಅನ್ನ ಸಮಾಜಕ್ಕೆ, ಅಂದ್ರೆ ಇವಾಗಷ್ಟೇ ಮದುವೆ ಆಗಿರೋರು, ಇಲ್ಲ ಮದುವೆಯಾಗಿ ಈ ತಪ್ಪುಗಳನ್ನೆಲ್ಲ ಮಾಡ್ತಾ ಇರೋರಿಗೆ ತುಂಬಾ ಮೆಸೇಜ್ಗಳನ್ನ ಕೊಟ್ಟು ಹೋಗಿದೆ. ಆ ನಂತರ ಸ್ಪಂದನ ಅವರ ತಂದೆ ತಾಯಿ ಬಂದ್ರು. ಇದ್ರಲ್ಲಿ ಕೂಡ ಸ್ಪಂದನ ಅವರ ತಂದೆ ತುಂಬಾ ಇನ್ನೋಸೆನ್ಸ್ ಅಂತ ಅನ್ಸುತ್ತೆ, ತುಂಬಾ ಪಾಪ ಅಂತ ಅನ್ಸುತ್ತೆ. ಗಿಲ್ಲಿ ಜೊತೆ ಕಾಲೆಳಿತಾ ಇಲ್ಲ, ಗಿಲ್ಲಿ ಕಾಲೆಳ್ತಾ ಇದ್ರು, ನಗಾಡ್ತಾ ಇದ್ರು. ರಕ್ಷಿತಾ ಜೊತೆನೂ ಚೆನ್ನಾಗಿದ್ರು, ರಘು ಸರ್ ಅವ್ರ ಜೊತೆ, ಇಡೀ ಮನೆ ಮಂದಿಯವ್ರ ಜೊತೆ ಎಲ್ಲ ಚೆನ್ನಾಗೇ ಇದ್ರು. ಒಂಥರ ಅವರನ್ನ ನೋಡುವಾಗ ಪಾಪ ಅನಿಸ್ತಾ, ಅಯ್ಯೋ ಪಾಪ ಅಂತ ಅನಿಸ್ತದೆ. ತುಂಬಾ ಸಾಫ್ಟ್ ಅವರು. ಇನ್ನು ತಂದೆ, ಇನ್ನು ಮಾಳು ಅವ್ರ ಹೆಂಡತಿ, ಅವರು ಕೂಡ ಇನ್ನೋಸೆನ್ಸ್ ಅಂತಾನೆ ಅನಿಸ್ತು. ಇನ್ನು ಮಾಳು ಅವರ ಮಕ್ಳು ಇಡೀ ಬಿಗ್ ಬಾಸ್ ಮನೆಯನ್ನ ಒಂಥರ ಹೇಗೆ ಅಂಗನವಾಡಿ ಮಾಡಿಬಿಟ್ರು. ಆಟ ಆಡೋದು, ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಒಬ್ಬೆಳ್ಕೊಳ್ಳೋದು, ಅಳೋದು ಎಲ್ಲ. ಈ ಮನೆ ಮಂದಿ ಇದೆ ಜಗ 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 ಅಂತ ಕೇಳಿರುವ ಸ್ಪರ್ಧಿಗಳಿಗೆ ವಾತಾವರಣದ ಫೀಲ್ ಅನ್ನು ಕೊಟ್ಟಿದೆ ಅಂತ ಅನ್ಕೋತೀನಿ. ಇನ್ನು ಮಾಳು ಮನೆಯವರು ಮತ್ತು ರಘು ಮನೆಯವರು ರಕ್ಷಿತನಿಗೆ ಗಿಫ್ಟ್ ಕೊಟ್ರೆ, ಗಿಲ್ಲಿ ಮನೆಯವರು ಸ್ಪಂದನಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಇನ್ನು ಇವತ್ತಿನ ಕಿಚ್ಚನ ಪಂಚಾಯತಿಗೆ ಪ್ರೊಮೋವನ್ನು ಬಿಟ್ಟಿಲ್ಲ. ಸೊ ಕಿಚ್ಚ ಸುದೀಪ್ ಅವರು ಇವತ್ತು ಯಾವ್ದನ್ನ ಡಿಸ್ಕಸ್ ಮಾಡಬೇಕು, ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಧನ್ಯವಾದಗಳು.